ಮಕ್ಕಳು ಮತ್ತೆ ವಯಸ್ಕರರು, ವಯಸ್ಸಾದಂತವರು, ಈ ರೀತಿ 3 ಭಾಗಗಳಾದಾಗ ಯಾರ್ಯಾರು ಎಷ್ಟೆಷ್ಟು ನೀರು ಕರೆಕ್ಟ್, ಕುಡಿಬೇಕು? ಒಳ್ಳೆ ಪ್ರಶ್ನೆ. ಇವಾಗ ನೀರ್ ಕುಡ್ಬೇಕು ಅಂದ್ರೆ ತುಂಬಾ ಜನರಲ್ ಆಗುತ್ತೆ. ಮಕ್ಕಳು ಅಂತ ಅಂದಾಗ ನೋಡಿ, ನಾವೇನ್ ಹೇಳ್ತೀವಿ ಅಂದ್ರೆ ತೀರಾ ಎಳೆ ಮಕ್ಳು ಇರ್ತಾರಲ್ಲ, 1.5, 2, 3, ಆ ಮಕ್ಕಳಿಗೆ ತುಂಬಾ ನೀರನ್ನ ಕುಡಿಸ್ಬೇಡಿ. ಸ್ವಲ್ಪ ನೀರು ಕಡಿಮೆನೆ ಕುಡಿಸಿ. ಯಾಕೆಂತ ಹೇಳಿದ್ರೆ ನೀರು ಕುಡಿದಾಗ ಹೊಟ್ಟೆ ತುಂಬ ಬಿಟ್ರೆ ಆ ಮಕ್ಕಳಿಗೆ ಎನರ್ಜಿಗೆ ಬೇಕಾಗಿರುವಂಥ ಆಹಾರ, ದೇಹದ ಪೋಷಣೆಗೆ, ದೇಹದ ಬೆಳವಣಿಗೆಗೆ ಬೇಕಾಗಿರುವಂಥ ಆಹಾರಗಳು ಸಿಕ್ಕೋದಿಲ್ಲ. ಹಾಗಾಗಿ ಅಲ್ಲಿ ತುಂಬಾ ನೀರನ್ನ ಕುಡಿಸ್ಬೇಡಿ. ಬಟ್ ನೀರನ್ನು ಕುಡಿಸಿ, ನೀರನ್ನು ಕುಡಿಸ್ಲೇಬಾರ್ದು ಅನ್ನೋದು ತುಂಬಾ ತಪ್ಪು. ಆಮೇಲೆ ಇನ್ನು ಸ್ವಲ್ಪ ದೊಡ್ಡವರಾದ್ಮೇಲೆ ಹೊರಗಡೆ ಆಟಕ್ಕೆ ಹೋಗ್ತಾರಲ್ಲ, ಲೆಕ್ಕ ಹಾಕೊಳ್ಳಿ. ಬೇಸಿಗೆ ಕಾಲದಲ್ಲಿ ಅಂಥ ಸಮಯದಲ್ಲಿ ಮಕ್ಕಳು ಅವಾಗ ಚೆನ್ನಾಗಿ ನೀರು ಕುಡಿಬೇಕು. ಅವ್ರಿಗೆ ಆಹಾರ ಕೊಡದೇ ಇದ್ರು ನೀವು ಮೊದಲು ನೀರು ಕೊಡ್ಬೇಕು. ಅವ್ರ ಬ್ಯಾಗ್ ಅಲ್ಲಿ ಅವರ ಸ್ಪೋರ್ಟ್ಸ್ ಕಿಟ್ ಏನಿದೆ ಅದ್ರಲ್ಲಿ ಫಸ್ಟ್ ನೀರಿದೆಯಾ ಚೆಕ್ ಮಾಡಿ, ಅದು ಮಾಡ್ಲೇಬೇಕು. ಅವಾಗ ಅಲ್ಲಿ ಜಾಸ್ತಿ ನೀರು. ಇನ್ನು ವಯಸ್ಕರು ಅಂತ ಹೇಳ್ತಾ ಇದೀವಿ. ಈಗ ಈ ಮೊದ್ಲೆಲ್ಲ ವಯಸ್ಕರಿಗೆ ನಾವೇನ್ ಹೇಳ್ತಿದ್ವಿ ಗೊತ್ತಾ, ಕಡೆ ಪಕ್ಷ 1-3 ಲೀಟರ್ ನೀರಾದ್ರೂ ಕುಡೀರಿ ಅಂತ ಇದ್ವಿ. ಈಗ ಏನಾಗಿದೆ, ಯಾವುದೇ ವೃತ್ತಿ ತೆಗೆದುಕೊಳ್ಳಿ, ಅಲ್ಲಿ ಎಲ್ಲಾ ಕಡೆ ಕೂತಿರೋಂಥದ್ದೇ ಇರತ್ತೆ. ಆಮೇಲೆ ಎಲ್ಲ ಕಡೆ AC-ನಲ್ಲೇ ಸೆಂಟ್ರಲೈಸ್ಡ್ AC ಇದ್ಬಿಡುತ್ತೆ. ಎಲ್ಲಿಗೆ ಹೋಗ್ಲಿ, ಒಂದು ಮಾಲಿಗೆ ಹೋಗ್ಲಿ, ಒಂದು ಆಫೀಸಿಗೆ ಹೋಗ್ಲಿ, ಎಲ್ಲೇ ಕೂತ್ರು ಈಗ ಸೆಂಟ್ರಲೈಸ್ಡ್ AC ಆಗ್ಬಿಟ್ಟಿದೆ. ಇಲ್ಲಿ ನಾವು ಬೆವರೋದು ತುಂಬಾ ಕಡಿಮೆ ಆಗ್ಬಿಡುತ್ತೆ. ಹಾಗಾಗಿ ನೀರಿನ ಇಂಟೇಕು ಕಡಿಮೆ ಆಗ್ತಾ ಇದೆ. ಅದಷ್ಟು ಒಳ್ಳೆಯದಲ್ಲ. ಆ ಸಮಯದಲ್ಲಿ ನಾವೇನ್ ಹೇಳ್ತೀವಿ ಅಂದ್ರೆ, ನಿಮ್ಮ ಬೆವರನ್ನ ನೋಡ್ಕೊಂಡು ನೀವು ಕುಡಿಯಕ್ಕೆ ಹೋಗ್ಬೇಡಿ. ಇಲ್ಲದೆ ಇದ್ರೂ ಕೂಡ ನೀವು ನೀರನ್ನ ಕುಡಿಯಿರಿ.